ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ನವೆಂಬರ್ 18 ಬುಧವಾರ ನಮಗೆ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇದು ಈ ವರ್ಷದ ಕೊನೆಯ ಚಂದ್ರಗ್ರಹಣ. ಆದರೆ ನಮ್ಮ ಭಾರತದಲ್ಲಿ ಈ ಚಂದ್ರಗ್ರಹಣ ಗೋಚಾರ ಆಗಲಿಲ್ಲ ಅಂದರೂ 12 ರಾಶಿಗಳ ಮೇಲೆ ಇದರ ಪ್ರಭಾವ ಅಂತೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಗ್ರಹಣದ ಸಮಯದಲ್ಲಿ ತಪ್ಪದೇ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ಪಠಿಸಿದ್ರೆ ಸಾಕು, ಅಖಂಡ ಪುಣ್ಯ ಫಲ, ಗ್ರಹಣ ಶಾಂತಿ ಹೋಮ ಅವನ ಮಾಡಿದಷ್ಟು ಪುಣ್ಯ ಫಲ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದ್ರ ಜೊತೆ ನಾವು ಗ್ರಹಣ ಮುಗಿದ ನಂತರ ನಾವು ಒಂದೇ ಒಂದು ವೀಳ್ಯದೆಲೆಯಿಂದ ಈ ತಂತ್ರ ಮಾಡಿದ್ರೆ ಸಾಕು, ನಿಮಗೆ ಯಾವುದೇ ಥರದ ದೋಷಗಳು ಇದ್ರೂ ಕೂಡ ಪರಿಹಾರ ಆಗುತ್ತೆ. ಯಾವ ಯಾವ ಭಾಗಗಳಲ್ಲಿ ಚಂದ್ರಗ್ರಹಣ ಇರುತ್ತೆ ಅನ್ನೋದಾದರೆ ಯುರೋಪ್, ಏಷ್ಯಾ ಬಹುಭಾಗ, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಪೆಸಿಫಿಕ್, ಅಟ್ಲಾಂಟಿಕಾ, ಹಿಂದೂ ಮಹಾಸಾಗರ ಈ ಪ್ರದೇಶಗಳಲ್ಲಿ ಗ್ರಹಣವನ್ನು ವೀಕ್ಷಿಸಲು ಸಾಧ್ಯವಾಗುತ್ತೆ. ಇಲ್ಲಿ ಗ್ರಹಣಗಳು ಸಂಭವಿಸುತ್ತೆ, ಆದರೆ ನಮ್ಮ ಭಾರತದಲ್ಲಿ ಗೋಚಾರ ಆಗಲ್ಲ. ಚಂದ್ರಗ್ರಹಣ ನಮಗೆ ಸೆಪ್ಟೆಂಬರ್ 18ನೇ ತಾರೀಕು ಬೆಳಗ್ಗೆ 6 ಗಂಟೆ 12 ನಿಮಿಷಕ್ಕೆ ಶುರು ಆಗಿ 10 ಗಂಟೆ 17 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಅಂದರೆ ಸರಿಸುಮಾರು ನಮಗೆ 4 ಗಂಟೆ 5 ನಿಮಿಷಗಳ ಕಾಲ ನಮಗೆ ಚಂದ್ರಗ್ರಹಣ ಇರುತ್ತೆ. ಈ ಸಮಯದಲ್ಲಿ ಈ ಶಕ್ತಿಶಾಲಿಯಾದ ಮಂತ್ರವನ್ನು ನೀವು ಪಠನೆ ಮಾಡಬೇಕು. ಎಷ್ಟು ಸಾರಿ ಆಗುತ್ತೋ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಈ ರೀತಿಯಾಗಿ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮು ನೀವು ಪಠನೆ ಮಾಡೋದ್ರಿಂದ ಯಾವುದೇ ಥರದ ದೋಷಗಳು ಅನ್ನೋದು ಬರಲ್ಲ. ಗ್ರಹಣದ ದೋಷ ಆಗ್ಬೋದು, ಚಂದ್ರ ದೋಷ ಅನ್ನೋದು ನಿಮಗೆ ಬರಲ್ಲ. ಹಾಗಾಗಿ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಸಾರಿ ಈ ಶಕ್ತಿಶಾಲಿಯಾದ ಮಂತ್ರವನ್ನು ಪಠನೆ ಮಾಡಬೇಕಾಗತ್ತೆ. ಹಾಗಾದರೆ ಈ ಮಂತ್ರ ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಈ ಮಂತ್ರವನ್ನು ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ನೀವು ಚಂದ್ರಗ್ರಹಣದ ಸಮಯದಲ್ಲಿ ಹೇಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಮಂತ್ರ ಹೀಗಿದೆ ನೋಡಿ: ಓಂ ಕೃಷ್ಣಪುತ್ರಾಯ ವಿದ್ಮಹೆ ಅಮೃತದ್ವಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯಾತ್. ಓಂ ಕೃಷ್ಣಪುತ್ರಾಯ ವಿದ್ಮಹೆ ಅಮೃತದ್ವಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯಾತ್. ಈ ಮಂತ್ರವನ್ನು ನೀವು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ, ಅಷ್ಟು ಗಂಟೆಗಳ ಕಾಲ, ಅಟ್ಲೀಸ್ಟ್ 4 ಗಂಟೆ ನಮಗೆ ಚಂದ್ರಗ್ರಹಣ ಇರುತ್ತೆ, ಅಟ್ಲೀಸ್ಟ್ 1 ಗಂಟೆಗಳ ಕಾಲ ಆದರೂ ನೀವು ಇದನ್ನು ಪಠನೆ ಮಾಡಬೇಕಾಗತ್ತೆ. ಇದರಿಂದ ಯಾವುದೇ ಥರದ ದೋಷಗಳು ಇದ್ದರೂ ಕೂಡ ಆ ದೋಷದಿಂದ ಮುಕ್ತಿ ಹೊಂದ್ಬೋದು ಅಂತಲೇ ಹೇಳ್ಬೋದು. ಇದು ತುಂಬಾ ಶಕ್ತಿಶಾಲಿಯಾದ ಮಂತ್ರ. ಗ್ರಹಣದ ನಂತರ ಅಂದರೆ ನಮಗೆ 10 ಗಂಟೆ 17 ನಿಮಿಷಕ್ಕೆ ಗ್ರಹಣ ಮುಗಿಯುತ್ತೆ. ನಂತರ ನೀವು ಈ ವೀಳ್ಯದೆಲೆ ತಂತ್ರ ಮಾಡಿ ನಂತರ ನೀವು ಸ್ನಾನ ಮಾಡಬೇಕಾಗತ್ತೆ. ಹಾಗಾದರೆ ವೀಳ್ಯದೆಲೆ ತಂತ್ರ ಯಾವುದು ಅನ್ನೋದಾದರೆ, ವೀಳ್ಯದೆಲೆಯನ್ನು ನಾವು ಪೂಜೆಗೆ ಬಳಸ್ತೀರಿ, ಅದೇ ರೀತಿಯಾಗಿ ತಿನ್ನೋದಕ್ಕೂ ಬಳಸ್ತೀರಿ. ಇನ್ನು ವೀಳ್ಯದೆಲೆಯನ್ನು ಬಳಸಿ ಕೆಲ ಪರಿಹಾರಗಳನ್ನು ಮಾಡೋದ್ರಿಂದ ನಮ್ಮ ಕಷ್ಟಗಳಿಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ವೀಳ್ಯದೆಲೆಯಿಂದ ನಾವು ಯಾವ ತಂತ್ರವನ್ನು ಮಾಡಬೇಕು? ವೀಳ್ಯದೆಲೆಯಲ್ಲಿ ಮಹಾಲಕ್ಷ್ಮಿ ವಾಸವಾಗಿರ್ತಾಳೆ ಅಂತಲೂ ಹೇಳ್ತೀರಿ. ವೀಳ್ಯದೆಲೆ ಯಾವುದೇ ಪೂಜೆಗೆ ಇಲ್ಲ ಅಂದರೆ ಆ ಪೂಜೆನೇ ಅಪೂರ್ಣ ಅಂತ ಹೇಳ್ತೀರಿ. ಹಾಗಾಗಿ ವೀಳ್ಯಗೆ ಅಷ್ಟೊಂದು ಮಹತ್ವ ಇದೆ. ಹಾಗಾಗಿ ವೀಳ್ಯದೆಲೆಯನ್ನು ಬಳಸ್ಕೊಂಡು ನಾವು ಯಾವ ರೀತಿಯಾಗಿ ತಂತ್ರ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ 1 ವೀಳ್ಯದೆಲೆ ಬೇಕಾಗುತ್ತೆ, ಹಾಗೆಯೇ 1 ಬಟ್ಟಲು ಅಡಿಕೆ, ಹಾಗೆಯೇ ಅಕ್ಷತೆ ಬೇಕಾಗುತ್ತೆ. ಸ್ನೇಹಿತರೆ, ಏನು ಮಾಡಬೇಕು ಅನ್ನೋದಾದರೆ, ಒಂದೊಂದು ವೀಳ್ಯದೆಲೆ ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನನು ಒಂದೊಂದು ವೀಳ್ಯದೆಲೆನ ತೊಗೊಬೇಕಾಗತ್ತೆ. ಈಗ 1 ವೀಳ್ಯದೆಲೆ, 1 ಬಟ್ಟಲು ಅಡಿಕೆ, ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅವರ ತಲೆಯ ಸುತ್ತು ತಿರುಗಿಸಿ ಬಾರಿ ಕ್ಲಾಕ್ ವೈಸು ಮತ್ತು 7 ಬಾರಿ ಆ್ಯಂಟಿ ಕ್ಲಾಕ್ ವೈಸು, ಅಂದರೆ 7 ಸಾರಿ ಬಲ ಕಡೆಯಿಂದ 7 ಸಾರಿ ಎಡಗಡೆಯಿಂದ ನಮಗೆ ಈ ಏನು ವೀಳ್ಯದೆಲೆ, ಅಡಿಕೆ, ಅಕ್ಷತೆಯನ್ನು ಇಟ್ಕೊಂಡಿರ್ತೀರ ಆ ಎಲೆಯನ್ನು ಅವರ ತಲೆಯ ಸುತ್ತು ತಿರುಗಿಸಿ ನಂತರ ಮೇಲಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲೆ 7 ಸಾರಿ ನಮಗೆ ಎಲೆ ತೆಗೆದು, ಅಂದರೆ ನಾವು ದೃಷ್ಟಿ ತೆಗಿತೀರ ಈ ರೀತಿಯಾಗಿ ಮಾಡಬೇಕಾಗತ್ತೆ. ಅದನ್ನು ಒಂದು ಸೈಡ್ಗೆ ಇಟ್ಕೊಳ್ಳಿ. ಎಲ್ಲರೂ ಮಾಡಬೇಕು. ಮನೇಲಿ ಎಷ್ಟು ಜನ ಇರ್ತಿರೋ, ಅಪ್ಪ, ಅಮ್ಮ, ಅಕ್ಕ, ತಂಗಿ ಅಥವಾ ಅಪ್ಪ, ಗಂಡ, ಹೆಂಡತಿ, ಮಕ್ಕಳು ಇದ್ದರೆ ಮಕ್ಕಳು ಎಷ್ಟು ಜನ ಇರ್ತಿರೋ ಅಷ್ಟೂ ಜನಕ್ಕೂ ಒಂದೊಂದು ವೀಳ್ಯದೆಲೆ, ಒಂದೊಂದು ಅಡಿಕೆ, ಸ್ವಲ್ಪ ಅಕ್ಷತೆ ಈ ರೀತಿಯಾಗಿ ಎಲ್ಲರೂ ಎಲೆ ತೆಗಿಬೇಕಾಗತ್ತೆ. ಅಂದರೆ ಎಲ್ಲರೂ ನಾವು ಯಾವ ರೀತಿಯಾಗಿ ದೃಷ್ಟಿ ತೆಗಿತೀರಿ ನೋಡಿ ಆ ರೀತಿಯಾಗಿ ದೃಷ್ಟಿ ತೆಗೆದು ಅದನ್ನು 3 ದಾರಿ ಕೂಡಿರೋ ಜಾಗದಲ್ಲಿ ಹಾಕಿ ಬರಬೇಕಾಗತ್ತೆ. ಅಥವಾ 3 ದಾರಿ ಕೂಡಿರೋ ಜಾಗ ಇರಲಿಲ್ಲ, ತುಂಬಾ ದೂರ ಇತ್ತು ಅಂದರೆ ಯಾವುದಾದ್ರೂ ಒಂದು ದೊಡ್ಡ ಮರ ಇರುತ್ತಲ್ಲ ಆ ಮರದ ಕೆಳಗಡೆ ಹಾಕ್ಬಿಟ್ಟು ಬರಬೇಕಾಗತ್ತೆ. ಸ್ನೇಹಿತರೆ, ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಗ್ರಹಣದ ದೋಷ ನಿಮಗೆ ತಟ್ಟಲ್ಲ. ಯಾವುದೇ ಒಂದು ರಾಶಿ ಇರಲಿ, ಯಾವುದೇ ಒಂದು
ನಕ್ಷತ್ರ ಇಲ್ಲಿ 12 ರಾಶಿ 12 ನಕ್ಷತ್ರಗಳಿರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರಾಶಿ ಒಂದೊಂದು ನಕ್ಷತ್ರ ಇರ್ತದೆ. ಹಾಗಾಗಿ ಮನೇಲಿ ಇರೋರು ಎಲ್ಲರೂ ಈ ತಂತ್ರ ಮಾಡಬೇಕಾಗತ್ತೆ. ಇದಕ್ಕೇನು ತುಂಬಾ ಖರ್ಚಾಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದೇ ವೀಳ್ಯದೆಲೆ ತೊಗೊಳ್ಳಿ, ಒಂದೊಂದೇ ಬಟ್ಲಾಡಿಕೆ ತೊಗೊಳ್ಳಿ. ಒಂದು ವೀಳ್ಯದೆಲೆ, ಒಂದು ಬಟ್ಟಲಾಡಿಕೆ, ಸ್ವಲ್ಪ ಅಕ್ಷತೆಯನ್ನು ಹಾಕಿ ನೀವು ಈ ರೀತಿಯಾಗಿ ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸು ನೀವು ದೃಷ್ಟಿ ತೆಗೆದು ಅದನ್ನು ತೊಗೊಂಡೋಗಿ 3 ದಾರಿ ಕೂಡಿದ ಜಾಗದಲ್ಲಿ ಹಾಕಿ, ಇಲ್ಲಾಂದರೆ ಒಂದು ಮರದ ಕೆಳಗಡೆ ಹಾಕಿ ಬರಬೇಕಾಗತ್ತೆ. ಬಂದು ನಂತರ ನೀವು ಸ್ನಾನ ಮಾಡಿಕೊಂಡು ಮಾಮೂಲಿ ಯಾವ ರೀತಿಯಾಗಿ ಪೂಜೆ ಮಾಡ್ತೀರಾ ಪೂಜೆ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಯಾವುದೇ ಥರದ ಗ್ರಹಣದ, ಈಗ ಚಂದ್ರಗ್ರಹಣ ಬರ್ತಾ ಇದ್ದಿಲ್ಲ, ಈ ಚಂದ್ರಗ್ರಹಣದ ದೋಷ ಅನ್ನೋದು ತಗಲಲ್ಲ ನಿಮಗೆ. ಯಾವುದೇ ರೀತಿಯ ಕಷ್ಟಗಳು ಬರಲ್ಲ ಅಂತಲೇ ಹೇಳ್ಬೋದು. ಯಾವುದೇ ಥರದ ದೋಷಗಳು ಇದ್ದರೂ ಕೂಡ ಇದು ಪರಿಹಾರ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಗ್ರಹಣದ ದಿನ ಬೆಳಗ್ಗೆ ನೀವು ಗ್ರಹಣದ ಸಮಯದಲ್ಲಿ ಆದಷ್ಟು ಮಂತ್ರವನ್ನು ಹೇಳ್ಕೊಳ್ಳಿ. ಯಾರೆಲ್ಲ ಪ್ರೆಗ್ನೆನ್ಸಿ ಇದ್ದೀರಾ, ಯಾರೆಲ್ಲ ಬಾಣಂತಿ ಇದ್ದೀರಾ, ಯಾರೆಲ್ಲ ಚಿಕ್ಕ ಮಕ್ಕಳಿದ್ದೀರಾ, ಆದಷ್ಟು ಹೊರಗಡೆ ಹೋಗೋಕ್ಕೆ ಹೋಗಬೇಡಿ. ನೀವು ಮನೆಯಲ್ಲೇ ಒಳಗಡೆ ಇರಿ. ಈ ಮಂತ್ರಗಳನ್ನು ಆದಷ್ಟು ಪಠಣೆ ಮಾಡಿ ನೀವು ಗ್ರಹಣ ಮುಗಿದಿದ್ದಾದಮೇಲೆ ವೀಳ್ಯದೆಲೆಯ ತಂತ್ರ ಮಾಡಿ, ಇದರಿಂದ ದೋಷ ಕೂಡ ಹೋಗುತ್ತೆ. ಈಗ ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಕೆಲಸದಲ್ಲಿ ತುಂಬಾ ಅಡೆತಡೆಗಳು ಹೆಚ್ಚಾಗಿರುತ್ತೆ. ಪ್ರಮೋಷನ್ ಇರಲ್ಲ. ಒಳ್ಳೆ ಕಂಪ್ನೀಲಿ ಕೆಲಸ ಆಗಬೇಕು, ನಾನು ತುಂಬ ಚೆನ್ನಾಗಿ ಓದಿದ್ದೀನಿ, ಚಿಕ್ಕ ಕಂಪ್ನೀಲಿ ಕೆಲಸ ಮಾಡ್ತಾಯಿದ್ದೀನಿ, ಅದೇ ನಾನು ದೊಡ್ಡ ಕಂಪ್ನೀಲಿ ಕೆಲಸ ಮಾಡಬೇಕು, ಅಥವಾ ಪದೇ ಪದೇ ಕೆಲಸ ಚೇಂಜ್ ಮಾಡೋದಾಗಲಿ, ಅಥವಾ ಪ್ರಮೋಷನ್ ಬೇಕು, ಪ್ರಮೋಷನ್ನೇ ಸಿಗ್ತಾ ಇಲ್ಲ ಅನ್ನೋರಾಗಲಿ, ಈ ರೀತಿಯಾಗಿ ಇರೋರು ಗ್ರಹಣದ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಅನ್ನೋದಾದರೆ, ಹಸುಗಳಿಗೆ ನೀವು ಈ ದಿನ ಗ್ರಹಣದ ಸಮಯದಲ್ಲಿ ಅಕ್ಕಿ ಮತ್ತು ಬೆಲ್ಲವನ್ನು ತಿನ್ನಿಸ್ಬೇಕಾಗತ್ತೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣದ ದಿನದಂದು ಇದನ್ನು ಮಾಡೋದ್ರಿಂದ ವರ್ಷವಿಡೀ ಉದ್ಯೋಗದಲ್ಲಿ ಯಾವುದೇ ಅಡೆತಡೆಗಳು ಉಂಟಾಗೋದಿಲ್ಲ, ಪ್ರಗತಿಯ ಹಾದಿಯಲ್ಲಿ ತೆಗೆದುಕೊಳ್ತದೆ ಮತ್ತು ಅಪೇಕ್ಷಿತ ಬಡ್ತಿ ಪಡೆಯುವ ಅವಕಾಶಗಳು ಸಹ ರೂಪುಗೊಳ್ತವೆ ಅಂತಲೇ ಹೇಳ್ಬೋದು. ಇನ್ನು ಗ್ರಹಣದ ದಿನದಂದು ಹಸುವಿಗೆ ಸಿಹಿ ರೊಟ್ಟಿಯನ್ನು ತಿನ್ನಿಸೋದ್ರಿಂದ ಕೆಲಸದಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಅಂತಲೇ ಹೇಳ್ಬೋದು. ಅಕಸ್ಮಾತ್ ನಿಮಗೆ ಗ್ರಹಣದ ಸಮಯದಲ್ಲಿ ಹಸು ಇರಲಿಲ್ಲ ಅಂದರೆ, ಗ್ರಹಣ ಮುಗಿದಿದ್ದಾದಮೇಲೆ ಆ ದಿನ ಬುಧವಾರ ಬೆಳಗ್ಗೆಯಿಂದ ರಾತ್ರಿ ತನಕ ಯಾವ ಟೈಮಲ್ಲಿ ಆಗುತ್ತೋ ಆ ಟೈಮಲ್ಲಿ ನೀವು ಹಸುವಿಗೆ ಅಕ್ಕಿ ಮತ್ತು ಬೆಲ್ಲವನ್ನು ತಿನ್ನಿಸೋದಾಗಲಿ, ಅಥವಾ ಸಿಹಿ ರೊಟ್ಟಿಯನ್ನು ತಿನ್ನಿಸೋದು ಅಂದರೆ ರೊಟ್ಟಿ ಮಾಡೋ ಸಮಯದಲ್ಲಿ ಅಥವಾ ಚಪಾತಿ ಒಳಗಡೆ ನೀವು ಸ್ವಲ್ಪ ಬೆಲ್ಲವನ್ನು ಹಾಕಿ ನೀವು ಹಸುವಿಗೆ ತಿನ್ನಿಸೋದ್ರಿಂದ ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಸಿಗೋದಾಗಲಿ ಅಥವಾ ಒಳ್ಳೆಯ ಕೆಲಸ ಸಿಗೋದಾಗಲಿ ಈ ರೀತಿಯಾಗಿ ಆಗುತ್ತೆ. ಜೀವನದಲ್ಲಿ ನಾನು ತುಂಬಾ ಕಷ್ಟಪಡ್ತಾ ಇದ್ದೀನಿ, ಏನೇ ಮಾಡಿದ್ರು ನನಗೆ ಎಷ್ಟೇ ದುಡಿದ್ರೂ ನನ್ನ ಕೈ ಹತ್ತಾ ಇಲ್ಲ, ಮನೇಲಿ ₹1 ಕೂಡ ನಿಲ್ತಾ ಇಲ್ಲ, ನನ್ನ ಜೀವನದಲ್ಲಿ ಏನೇ ಒಂದು ಸಾಧನೆ ಮಾಡಬೇಕಂದ್ರೂ ಆಗ್ತಾ ಇಲ್ಲ ಅನ್ನೋರು ಏನು ಮಾಡಬೇಕು ಅನ್ನೋದಾದರೆ, ನೀವು ಗ್ರಹಣದ ದಿನ ಗ್ರಹಣದ ಬೆಳಕಿನಲ್ಲಿ ಅಂದರೆ ಚಂದ್ರನ ಬೆಳಕಿನಲ್ಲಿ ಬೀಗವನ್ನು ಇಡಬೇಕು. ಅದು ಹೊಸ ಕೀನೇ ಆಗಿರಬೇಕು. ನೀವು ಮಂಗಳವಾರದ ದಿನ ನೀವು ಬೀಗವನ್ನು ತೊಗೊಂಬಂದು, ಬೀಗ ಮತ್ತು ಲಾಕ್ ಎರಡನ್ನೂ ತೊಗೊಂಬಂದು, ಒಂದು ಚಿಕ್ಕದಾದರೂ ಪರವಾಗಿಲ್ಲ, ಸ್ಟೀಲು ಹಿತ್ತಾಳೆ ಯಾವುದಾದ್ರೂ ಪರವಾಗಿಲ್ಲ ಸ್ನೇಹಿತರೆ, ಒಂದು ಸ್ಟೀಲ್ ಬೀಗವನ್ನು ತೊಗೊಂಬಂದು ಚಂದ್ರನ ಬೆಳಕಿನಲ್ಲಿ, ಅಂದರೆ ನೀವು ಬುಧವಾರ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ಗಂಟ ನಿಮಗೆ ಚಂದ್ರಗ್ರಹಣ ಇರುತ್ತೆ. ಆ ಸಮಯದಲ್ಲಿ ನೀವು ಟೆರೆಸ್ ಮೇಲೆ ಆಗಲಿ ಅಥವಾ ಬಾಲ್ಕನಿಲಿ ಆಗಲಿ ಅಥವಾ ಚಂದ್ರನ ಬೆಳಕು ಎಲ್ಲಿ ಬೀಳುತ್ತೆ ನೋಡಿ ಆ ಜಾಗದಲ್ಲಿ ಇಡಬೇಕಾಗತ್ತೆ. ನಂತರ ಅದನ್ನು ಗ್ರಹಣ ಮುಗಿದಿದ್ದಾದಮೇಲೆ 10 ಗಂಟೆ ನಂತರ ನೀವು ಅದನ್ನು ಅದೇ ದಿನ ಆದರೂ ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಡ್ಬೋದು, ಇಲ್ಲ ಅಂದರೆ ನೆಕ್ಸ್ಟ್ ಡೇ ಕೂಡ ನೀವು ದೇವಸ್ಥಾನಕ್ಕೆ ಕೊಡ್ಬೋದು. ಈ ರೀತಿಯಾಗಿ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದಾನ ಮಾಡಿ ಅಲ್ಲಿ ಬೀಗವನ್ನು ಯಾರಿಗಾದರೂ ಕೊಡ್ಬೋದು, ಇಲ್ಲಾಂದರೆ ಒಂದು ಸೈಡಲ್ಲಿ ಎಲ್ಲಾದರೂ ಒಂದು ಸೈಡಲ್ಲಿ ಆ ಬೀಗ ಮತ್ತು ಲಾಕನ್ನು ನೀವು ತೊಗೊಂಡೋಗಿ ಅಲ್ಲಿ ಇಟ್ಟು ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತರುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಯಶಸ್ಸನ್ನು ತಡೆಯುವ ದೋಷಗಳು ಇದ್ದರೂ ಕೂಡ ಅದು ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಗ್ರಹಣದ ಸಮಯದಲ್ಲಿ ಬೀಗವನ್ನು ಲಾಕ್ ಹಾಕಿದ್ರೂ ಪರವಾಗಿಲ್ಲ, ಲಾಕ್ ಹಾಗೆ ಓಪನ್ ಆಗಿ ಇಟ್ಟು ಕೂಡ ನೀವು ಅದನ್ನು ಯಾವುದೇ ಸಮಯದಲ್ಲಿ, ಅಂದರೆ ನೀವು ಗ್ರಹಣ ಮುಗಿದಿದ್ದಾದಮೇಲೆ ಯಾವುದೇ ಸಮಯದಲ್ಲಿ ದೇವಸ್ಥಾನದಲ್ಲಿ ಹೋಗಿ ಒಂದು ಕಾರ್ನರಲ್ಲೇ ಇಟ್ಟು ಬರೋದಾಗಲಿ ಅಥವಾ ಯಾರಿಗಾದರೂ ದಾನ ಕೊಟ್ಟರು ತುಂಬಾ ಒಳ್ಳೆಯದಾಗುತ್ತೆ. ಇನ್ನೊಬ್ಬೊಬ್ಬರು ಜಾತಕದಲ್ಲಿ ತುಂಬಾ ಚಂದ್ರ ದೋಷ ಇರುತ್ತೆ. ಎಲ್ಲೇ ಅವರು ಜಾತಕ ತೋರಿಸಿದ್ರು ನಿಮಗೆ ಜಾತಕದಲ್ಲಿ ಚಂದ್ರ ದೋಷ ಇದೆ ಅಂತ ಹೇಳ್ತಾರೆ. ಆ ಚಂದ್ರ ದೋಷ ಯಾರೆಲ್ಲ ಜಾತಕದಲ್ಲಿ ಇದೆ, ಇದುವರೆಗೂ ಯಾರಿಗಾದ್ರೂ ಜಾತಕ ತೋರಿಸಿ ನಿಮಗೆ ಚಂದ್ರ ದೋಷ ಇದೆ ಅನ್ನೋರು ಏನು ಮಾಡಬೇಕು ಅನ್ನೋದಾದರೆ, ಗ್ರಹಣದ ಸಮಯದಲ್ಲಿ ನೀವು ಮುಂಚೆನೇ ಗ್ರಹಣದ ಸಮಯಕ್ಕಿಂತ ಮುಂಚೆನೇ ನೀವು ಅಂದರೆ ಮಂಗಳವಾರದ ದಿನ ಒಂದು ಚಿಕ್ಕ ಬೆಳ್ಳಿ ತುಂಡು
ತುಂಡನ್ನು ತೊಗೊಂಬರ್ಬೇಕಾಗತ್ತೆ. ಅಂದರೆ ಬೆಳ್ಳಿ ಅಂಗಡಿಗೆ ಹೋಗಿ ಒಂದು ಬೆಳ್ಳಿ ಚಿಕ್ಕದು ಯಾವುದಾದ್ರೂ ಒಂದು ಪೀಸ್ ಕೊಡಿ ಅಂದರೆ ಕೊಡ್ತಾರೆ. ಆ ಬೆಳ್ಳಿ ತುಂಡನ್ನು ತೊಗೊಂಬಂದು ನೀವು ಹಾಲು ಮತ್ತು ಗಂಗಾ ಜಲದಲ್ಲಿ ಸ್ವಚ್ಛ ಮಾಡಬೇಕಾಗತ್ತೆ. ನಂತರ ಅದನ್ನು ಗ್ರಹಣ ಮುಗಿದ ನಂತರ ಯಾರಿಗಾದರೂ ಅದನ್ನು ದಾನ ಮಾಡಬೇಕು. ಯಾರಾದರೂ ದೇವಸ್ಥಾನದಲ್ಲಿ ಪೂಜಾರಿಗಳಿರ್ತಾರಲ್ಲ ಅಂಥವ್ರಿಗೆ ದಾನ ಕೊಡೋದಾಗಲಿ, ಅಥವಾ ಬಡ ಬ್ರಾಹ್ಮಣರಿಗೆ ದಾನ ಕೊಡೋದಾಗಲಿ, ಅಥವಾ ನಿರ್ಗತಿಕರಿಗೆ ಯಾರಿಗೆ ಬೇಕಾದರೂ ದಾನ ಕೊಡ್ಬೋದು. ಆ ಬೆಳ್ಳಿ ತುಂಡನ್ನು ನೀವು ದಾನ ಕೊಡೋದ್ರಿಂದ ನಿಮ್ಮ ಜಾತಕದಲ್ಲಿ ಚಂದ್ರ ದೋಷ ಇದ್ದರೂ ಕೂಡ ಅದು ಪರಿಹಾರ ಆಗುತ್ತೆ. ಎಷ್ಟೋ ಜನಕ್ಕೆ ಚಂದ್ರ ದೋಷ ಇರುತ್ತೆ, ಅಂಥವರು ಜಾತಕ ಏನಾದರೂ ತೋರಿಸ್ಕೊಂಡು ನಿಮಗೆ ಚಂದ್ರ ದೋಷ ಇದೆ ಅನ್ನೋರು ಮಾತ್ರ ಈ ಕೆಲಸವನ್ನು ಮಾಡಿ. ಎಲ್ಲರೂ ಮಾಡೋಕ್ಕೆ ಹೋಗಬೇಡಿ. ಚಂದ್ರ ದೋಷ ಇರೋರು ಮಾತ್ರ ಈ ಬೆಳ್ಳಿಯನ್ನು ದಾನ ಮಾಡಬೇಕಾಗತ್ತೆ. ನಾವು ಬೆಳ್ಳಿಯನ್ನು ಚಂದ್ರನಿಗೆ ಹೋಲಿಸ್ತೀರಿ, ಚಂದ್ರಕಾರಕ ಅಂತ ಹೇಳ್ತೀರಿ. ಹಾಗಾಗಿ ಈ ಬೆಳ್ಳಿಯನ್ನು ದಾನ ಕೊಡೋದ್ರಿಂದ ನಿಮಗೆ ಚಂದ್ರ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾ, ಗ್ರಹಣದ ಸಮಯದಲ್ಲಿ ಮಂತ್ರವನ್ನು ಪಠಣೆ ಮಾಡಿ ಯಾರಿಗೆಲ್ಲ ಚಂದ್ರ ದೋಷ ಇದೆ ಅನ್ನೋರು ಒಂದು ಚಿಕ್ಕ ತುಂಡಾದರೂ ನೀವು ಬೆಳ್ಳಿಯನ್ನು ದಾನ ಮಾಡಿ. ಅದೇ ರೀತಿಯಾಗಿ ನೀವು ಚಂದ್ರಗ್ರಹಣ ಮುಗಿದಿದ್ದು ಆದಮೇಲೆ ವೀಳ್ಯದೆಲೆಯ ತಂತ್ರ ಮಾಡ್ಕೊಳ್ಳಿ. ಯಾರೆಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತೀರಾ ಅವರಿಗೆ ಕೆಲಸದಲ್ಲಿ ಬಡ್ತಿ ಬೇಕು ಅನ್ನೋರು ನೀವು ಹಸುಗೆ ಬೆಲ್ಲ ಮತ್ತು ಹಾಗೆಯೇ ಅಕ್ಕಿಯನ್ನು ತಿನ್ನಿಸಿ, ಸಿಹಿ ರೊಟ್ಟಿಯನ್ನು ತಿನ್ನಿಸಿ ಪರಿಹಾರ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು. ಆದಷ್ಟು ವಿಡಿಯೋಗಳನ್ನು ಶೇರ್ ಮಾಡಿ.